ANMR ನ್ಯೂಸ್ಗೆ ಸ್ವಾಗತ. ಮೊಮ್ಮಕ್ಕಳ ಹುಟ್ಟುಹಬ್ಬಕ್ಕೆ ನಾಟಿ ಹಸು ದಾನ ಮಾಡಿದ ಕಸಾಪದ ಅಧ್ಯಕ್ಷೆ. ಇತ್ತೀಚೆಗೆ ಹುಟ್ಟುಹಬ್ಬ ಆಚರಣೆಯನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡುವ ಮೂಲಕ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಲು ಬಹುತೇಕ ಮಂದಿ ಮುಂದಾಗಿದ್ದಾರೆ. ಹುಟ್ಟುಹಬ್ಬಗಳನ್ನು ಹಲವಾರು ಮಂದಿ ಮಕ್ಕಳ ಅನಾಥಾಶ್ರಮ, ವೃದ್ಧಾಶ್ರಮ, ಬುದ್ಧಿಮಾಂದ್ಯ ಮಕ್ಕಳ ಆಶ್ರಮದಲ್ಲಿ ಆಚರಣೆ ಮಾಡಿಕೊಂಡು ಅವರಿಗೆ ಸಿಹಿ ಹಂಚುವುದು, ಊಟದ ವ್ಯವಸ್ಥೆ ಮಾಡುವುದು, ಇಲ್ಲವಾದರೆ ಅವರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳಿಗೆ ಧನ ಸಹಾಯ ಮಾಡುವುದನ್ನು ರೂಢಿಸಿಕೊಂಡಿದ್ದರೆ, ಇನ್ನು ಕೆಲವರು ಗೋದಾನ ಮಾಡಲು ಸಹ ಮುಂದಾಗಿದ್ದಾರೆ. ನಗರದ ವೆಂಕಟಗಿರಿ ಕೋಟೆ ಬಡಾವಣೆ ನಿವಾಸಿ ಹಾಗೂ ಚೇಂಬರ್ ಆಫ್ ಕಾಮರ್ಸ್ನ ತಾಲೂಕು ಅಧ್ಯಕ್ಷರಾಗಿರುವ ಶಿವಣ್ಣರವರು ಕಳೆದ 4-5 ವರ್ಷಗಳಿಂದ ತಮ್ಮ ಹುಟ್ಟುಹಬ್ಬವನ್ನು ನಾಟಿ ಹಸುಗಳನ್ನು ರೈತರಿಗೆ ದಾನವಾಗಿ ನೀಡುವ ಮೂಲಕ ನಾಟಿ ತಳಿ ಹಸು ಸಂರಕ್ಷಿಸಲು ಮುಂದಾಗಿದ್ದಾರೆ. ನಾಟಿ ತಳಿ ಹಸುಗಳ ಉಳಿವಿಗಾಗಿ ಶಿವಣ್ಣನವರು ಹುಟ್ಟುಹಬ್ಬದಂದು ನಾಟಿ ಹಸುವನ್ನು ದಾನ ಮಾಡಿರುವ ವಿಷಯದಿಂದ ಪ್ರೇರೇಪಣೆಯಾಗಿರುವ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಮಹಿಳಾ ಅಧ್ಯಕ್ಷೆ ಹಾಗೂ ಸಂಗೀತ ಶಿಕ್ಷಕಿಯಾದ ಸ್ವರ್ಣಗೌರಿಯವರು ಸಹ ತಮ್ಮ ಮೊಮ್ಮಕ್ಕಳ ಹುಟ್ಟುಹಬ್ಬದಂದು ಗೋದಾನ ಮಾಡಿದ್ದಾರೆ. ತಮ್ಮ ಮೊಮ್ಮಕ್ಕಳಾದ ಧೃತಿಮಾನ್ ಶೇಖರ್ ಮತ್ತು ನೀತಿಮಾನ್ ಶೇಖರ್ ಇಬ್ಬರ ಜನ್ಮದಿನ ಅಂಗವಾಗಿ ಗೋ ಪೂಜೆ ಮಾಡಿಸಿ ರೈತ ಕುಟುಂಬದ ಸರೋಜಮ್ಮ ಮಹಿಳೆಗೆ ಹಸುವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹುಟ್ಟು ಹಬ್ಬದ ಹೆಸರಿನಲ್ಲಿ ಪಾರ್ಟಿ, ಕೇಕ್ ಕಟ್ ಮಾಡೋದು ಅರ್ಥವಿಲ್ಲದ ದುಂದು ವೆಚ್ಚ. ಆದ ಕಾರಣ ನಮ್ಮ ಮೊಮ್ಮಕ್ಕಳ ಹುಟ್ಟು ಹಬ್ಬ ಇನ್ನೊಬ್ಬರಿಗೆ ದಾರಿದೀಪದ ಜೊತೆಗೆ ನಮ್ಮ ಹಳೆಯ ಸಂತತಿಯನ್ನು ಉಳಿಸಿ ಬೆಳೆಸುವ ಉದ್ದೇಶವನ್ನು ಇಟ್ಟುಕೊಂಡು ಶಿವಣ್ಣನವರ ದಾರಿಯನ್ನು ಅನುಸರಿಸಿ ಹಸು ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿರುವುದಾಗಿ ಹೇಳಿದರು. ANMR ನ್ಯೂಸ್ಗಾಗಿ ಇಮ್ರಾನ್ ಪಾಷಾ, ಚಿಂತಾಮಣಿ. ಸ್ವಲ್ಪ ಇಲ್ಲಿಗೆ ಕರ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ.